ನಮಸ್ಕಾರ ಕರ್ಕಾಟಕ ರಾಶಿಯವರೇ. ಏಪ್ರಿಲ್ 20ರಿಂದ 26ರ ಈ ವಾರ ನಿಮ್ಮ ವೃತ್ತಿಜೀವನದಲ್ಲಿ ಅದ್ಭುತ ಯಶಸ್ಸು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ತರಲಿದೆ. ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರುವುದರಿಂದ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಪ್ರಶಂಸೆ ಮತ್ತು ಗೌರವ ಲಭಿಸುವ ಸುಸಮಯವಿದು. ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ಪ್ರದರ್ಶಿಸಲು ಇದು ವರ್ಷದ ಅತ್ಯುತ್ತಮ ಕಾಲವಾಗಿದೆ. ವೃತ್ತಿಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಎದ್ದು ಕಾಣಲಿವೆ. ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಹಿಂಜರಿಯಬೇಡಿ. ಆದರೆ ಮೀನರಾಶಿಯಲ್ಲಿ ಬುಧ ಮತ್ತು ಶನಿ ಒಟ್ಟಾಗಿರುವುದರಿಂದ ಸಂವಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಗೊಂದಲ ಉಂಟಾಗದಂತೆ ನೋಡಿಕೊಳ್ಳಿ. ಹಣಕಾಸಿನ ಹೂಡಿಕೆ ಅಥವಾ ಕಾನೂನು ದಾಖಲೆಗಳ ವಿಷಯದಲ್ಲಿ ಸರಿಯಾದ ಸಂಶೋಧನೆ ಮಾಡದೆ ಅವಸರಬೇಡ. ಅದೃಷ್ಟವಶಾತ್ ವೃಷಭ ರಾಶಿಯಲ್ಲಿರುವ ಶುಕ್ರನು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಭದ್ರವಾಗಿರಿಸುತ್ತಾನೆ ಮತ್ತು ನಿಮ್ಮ ಸಾಮಾಜಿಕ ವಲಯದ ಮೂಲಕ ಧನಲಾಭ ತಂದುಕೊಡುತ್ತಾನೆ. ಕುಟುಂಬ ಮತ್ತು ಪ್ರೀತಿಯ ವಿಷಯದಲ್ಲಿ ಈ ವಾರ ನೀವು ಹೆಚ್ಚು ಅಂತರ್ಮುಖಿಯಾಗಿರುತ್ತೀರಿ. ಸಂಬಂಧಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ಕಾಳಜಿಯೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಮನೆಯಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಶಾಂತ ಸ್ವಭಾವದಿಂದ ಎಲ್ಲವನ್ನೂ ಸರಿಪಡಿಸಬಹುದು. ಪ್ರೀತಿಪಾತ್ರರ ಮಾತನ್ನು ತಾಳ್ಮೆಯಿಂದ ಆಲಿಸುವುದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ದೈಹಿಕವಾಗಿ ಸದೃಢರಾಗಿರುತ್ತೀರಿ, ಆದರೆ ಮಾನಸಿಕವಾಗಿ ಸ್ವಲ್ಪ ದಣಿವು ಅನುಭವಿಸಬಹುದು. ಸರಿಯಾದ ನಿದ್ರೆ ಮತ್ತು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ಸಂಜೆ ಸ್ವಲ್ಪ ಸಮಯ ಶುದ್ಧ ಗಾಳಿಯಲ್ಲಿ ಓಡಾಡುವುದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಈ ವಾರ ಧೈರ್ಯದಿಂದ ಮುನ್ನಡೆಯಿರಿ, ಆದರೆ ಪ್ರತಿ ಹೆಜ್ಜೆಯಲ್ಲೂ ತಾಳ್ಮೆ ಇರಲಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಂಬಿ ಮುನ್ನಡೆಯಿರಿ. ಈ ವಾರ ನಿಮಗೆ ಶುಭವಾಗಲಿ ಕರ್ಕಾಟಕ ರಾಶಿಯವರೇ.